ಕೃಷ್ಣ ಕೃಷ್ಣ ಕೃಷ್ಣ. ಧ್ರುವನ ಮಗ ಉತ್ಕಲ, ಅವನು ರಾಜ್ಯ ಬೇಡ, ನನಗೆ ಪರಮಾತ್ಮನ ತತ್ವಜ್ಞಾನವೇ ಮುಖ್ಯ ಅಂತ ಬಿಟ್ಟು ಹೊರಟೇ ಹೋದ. ಅವನ ಮನೆಯಲ್ಲಿ ಮುಂದೆ ವತ್ಸರ ಅನ್ನುವನು ಸಿಂಹಾಸನದಲ್ಲಿ ಕೂತ. ಆ ವಂಶದಲ್ಲಿ ಬಂದವ ಅಂಗರಾಜ. ಮೃತ್ಯು ಎಂಬ ಅಸುರನ ಮಗಳಾದ ಸುನೀತೆಯಲ್ಲಿ ಮಕ್ಕಳಾಗದೇ ಇದ್ದದ್ರಿಂದ ಪುತ್ರ ಕಾಮೇಷ್ಟಿಯನ್ನು ಮಾಡಿದ. ಆದರೆ ಪ್ರಾರಬ್ಧ ವಶದಿಂದಾಗಿ ಅಸುರನಾದ ಒಬ್ಬ ವೇನ ಅನ್ನುವ ಮಗ ಹುಟ್ಟಿದ. ನಿರಪರಾಧಿಗಳಾದ ಜನರನ್ನ ಇನ್ನಿಲ್ಲದಂತೆ ಹಿಂಸಿಸುವ ಆತನ ಸ್ವಭಾವಕ್ಕೆ ಹೆದರಿದಂತಹ ಅಂಗರಾಜ ಅರ್ಧರಾತ್ರಿಯಲ್ಲೇ ಮನೆ ಬಿಟ್ಟು ಓಡಿ ಹೋದ. ಇದು ಇನ್ನಷ್ಟು ಲಾಭವೇ ಆಯಿತು. ಯಾರು ವೇನನನ್ನ ತಡೆದು ಹಿಡಿದು ನಿಲ್ಲಿಸುವವರಿಲ್ಲ ಅಂತಾಯ್ತು. ಪ್ರಜೆಗಳೆಲ್ಲ ಮೊದಲು ಅಂಗರಾಜನನ್ನ ತುಂಬಾ ಹುಡುಕಿದ್ರು. ಅವನು ಸಿಗದೆ ಹೋದಾಗ ಕಳ್ಳಕಾಕರ ಹಾವಳಿ ಹೆಚ್ಚಿ ಒಂದು ರೀತಿಯಲ್ಲಿ ಅನರ್ಥಗಳ ಪರಂಪರೆಯೇ ಹುಟ್ಟಿತು. ಮುಂದೇನಾಯ್ತು? ಅವನಿಗೆ ನಿಯಾಮಕರೇ ಇಲ್ಲ ಅಂತಾಯ್ತು. ವೇನನಿಗೆ ಎಲ್ಲ ನಾನೇ ಅಂತ ಶುರು ಮಾಡಿದ. ಎಲ್ಲ ನನ್ನಿಂದಲೇ ಅಂತ ಮಾತಾಡಿದ. ಮೈತ್ರೇಯ ಉವಾಚ ಭೃಗ್ವಾದಯಸ್ತೆ ಮುನಯೋ ಲೋಕಾನಾಂ ಕ್ಷೇಮದರ್ಶಿನ ಗೋಪ್ತರ್ಯ ಸತಿವೈ ನೃಣಾಂ ಪಶ್ಯಂತಃ ಪಶು ಸಾಮ್ಯತಾಂ. ಲೋಕಕ್ಷೇಮವನ್ನ ಚಿಂತಿಸುವಂತಹ ಭೃಗು ಮುಂತಾದ ಹಿರಿಯರು ರಾಜನಿಲ್ಲದೆ ಇದ್ದಾಗ ಪ್ರಜೆಗಳು ಪಶುಗಳಂತೆ ಸ್ವೇಚ್ಛಾಚಾರಿಗಳಾಗಿ ಬದುಕ್ತಾ ಇರುವುದನ್ನ ಕಂಡ್ರು. ವೀರಮಾತರಮಾಹೂಯ ಸುನೀತಾಂ ಬ್ರಹ್ಮವಾದಿನ ಪ್ರಕೃತ್ಯಾ ಸಮ್ಮತಂ ವೇನಂ ಅಭ್ಯಸಿಂಚನ್ ಪತಿಂ ಭುವ. ವಿದುರ ಅನಿವಾರ್ಯವಾಗಿ ಆ ಬ್ರಹ್ಮಜ್ಞಾನಿಗಳು ತಾಯಿ ಸುನೀತಾದೇವಿಯನ್ನ ಮುಂದಿಟ್ಟುಕೊಂಡು ಅವಳ ಸಮ್ಮತಿಯಂತೆ ವೇನನನ್ನ ಸಿಂಹಾಸನದಲ್ಲಿ ಕೂಡಿಸಿದ್ರು. ವಸ್ತುತಃ ಆ ಸಿಂಹಾಸನದ ಅರ್ಹತೆ ಒಂದಿನಿತೂ ಅವನಲ್ಲಿ ಇರ್ಲಿಲ್ಲ. ಆದ್ರೆ ಏನು ಅಂದ್ರೆ, ರಾಜನಾಗಿ ಒಬ್ಬ ಇರ್ಲೇಬೇಕು, ಇಲ್ಲದೆ ಇದ್ರೆ ಆ ಪೀಠಕ್ಕೆ ಧಕ್ಕೆ ಬರುತ್ತೆ, ಕೆಲವೊಂದ್ಸರ್ತಿ ಕೂತು ಮೇಲೆ ಸರಿ ಹೋಗುತ್ತೆ ಅನ್ನುವ ಯೋಚನೆಯಿಂದ ಪಟ್ಟಾಭಿಷೇಕಗೈದ್ರು. ಶುತ್ವಾ ನೃಪಾಸನಗತಂ ವೇನಮತ್ಯುಗ್ರ ಶಾಸನಂ ನಿರ್ಲಿಲ್ಯು ದಸ್ಯವ ಸದ್ಯ ಸರ್ಪಸ್ತ್ರತ್ತ ಇವಾಖವ. ಉಗ್ರ ದಂಡನೆಯನ್ನು ವಿಧಿಸುವ ವೇನನ ಸಿಂಹಾಸನದಲ್ಲಿ ಇಲಿಗಳಿಗೆ ಹೆದರಿಕೆ ಉಂಟು ಮಾಡುವ ಹಾವಿನಂತೆ ರಾಜನಾಗಿ ನಿಂತದ್ರಿಂದ ಕಳ್ಳಕಾಕರು ಒಂದ್ಸರ್ತಿ ಖಾಲಿಯಾದ್ರು. ಅಬ್ಬಾ, ಈ ರಾಜನಿಂದ ಉಗ್ರ ಶಾಸನನಾಗಿ ನಿಂತದ್ರಿಂದ ಕಳ್ಳಕಾಕರ ಸಮಸ್ಯೆ ಪರಿಹಾರ ಆಯಿತು ಅಂತ ಸಮಾಧಾನ ಪಟ್ರು ಜನ. ಸ ಆರೂಢ ನೃಪಸ್ಥಾನ ಉನ್ನದ್ದೋಷ್ಟ ವಿಭೂತಿಭಿ ಅವಮೇನೆ ಮಹಾಭಾಗಾನ್ ಸ್ತಬ್ಧ ಸಂಭಾವಿತ ಸ್ವಯಂ. ರಾಜ ಸಿಂಹಾಸನವನ್ನೇರಿ ಅಷ್ಟದಿಕ್ಪಾಲಕರ ತೇಜಸ್ಸನ್ನೆಲ್ಲ ಪಡೆದು ಮದದಿಂದ ಕೊಬ್ಬಿಯೇ ಬಿಟ್ಟ. ಹೋಗ್ತಾ ಹೋಗ್ತಾ ಹಿರಿಯರನ್ನ ಸ್ವಲ್ಪವೂ ಗೌರವಿಸ್ಲಿಲ್ಲ. ತನಗೆ ಎದುರು ಯಾರು ಇಲ್ಲ, ಸಮರು ಯಾರು ಇಲ್ಲ ಅಂತ ಇದಿರಾರೈ ಎನಗೆ ಸಮರಾರೈ ಅಂತ ಹಾಡ್ಕೊಂಡು ಕೂತ. ಅತ್ಯಂತ ಸ್ತಬ್ಧನಾಗಿ ಎದೆ ಉಬ್ಬಿಸಿಯೇ ಎಲ್ಲಾ ಮಾತುಗಳನ್ನ ಆಡುವುದು ಅವನದ್ದೊಂದು ಆ ಬೇಸಿಕ್ ಸ್ವಭಾವವೇ ಹಾಗೆ ಅನ್ನುವ ಹಾಗೆ ಅವನು ಎಲ್ಲರ ಹತ್ರನೂ ವರ್ತಿಸ್ಲಿಕ್ಕೆ ಶುರು ಮಾಡಿದ. ಏವಂ ಮದಾಂಧ ಉತ್ಸಿಕ್ತೋ ನಿರಂಕುಶ ಇವದ್ವಿಪ ಪರ್ಯಟನ್ ರಥಮಾಸ್ತಾಯ ಕಂಪಯನ್ ನಿವರೋಧಸಿ. ಆನೆಗೆ ಅಕಸ್ಮಾತ್ ಅಂಕುಶವಿಲ್ಲದೆ ಹೋಗಿ ಜೊತೆಗೆ ಮದ ಹತ್ತಿದ್ರೆ ಅದು ಎಷ್ಟು ಭೀಕರವಾಗಿ ನಡ್ಕೊಳ್ಳುತ್ತೋ ಆ ರೀತಿಯ ಇವನಿಗೆ ಕಿವಿ ಹಿಂಡೋರಿಲ್ಲ. ಅಧಿಕಾರದ ಮದ, ಅಧಿಕಾರ, ಯೌವನ,
ರೂಪವಂತಿಕೆ, ಜೊತೆಗೆ ಸ್ವಭಾವ ಸಹಜವಾದ ಮದ, ದುಷ್ಟತನ ಒಂದೊಂದೇ ಅಪಾಯಕಾರಿ. ಎಲ್ಲಾ ಸೇರಿದ್ರೆ ಇನ್ನೆಷ್ಟು ಅನರ್ಥಕಾರಿ ಆಗಬಹುದೋ ಆ ಎಲ್ಲವನ್ನು ಆಕಾಶ ಮತ್ತು ಭೂಮಿಯೇ ಇವನ ರಥ ನಡೆದು ಹೋಗುವಾಗ ಕಂಪಿಸುತ್ತಿತ್ತೋ ಎನ್ನುವಂತೆ ಅವನ ವರ್ತನೆ ಇತ್ತು. ವೇನಸ್ಯಾವೇಕ್ಷ ಮುನಯೋ ದುರ್ವೃತ್ತಸ್ಯ ವಿಚೇಷ್ಟಿತಂ ವಿಮೃಶ್ಯ ಲೋಕ ವ್ಯಸನಂ ಕೃಪಯೋಚು ಸ್ಮತತ್ರಿಣಃ. ಸತ್ರಯಾಗವನ್ನ ನಡೆಸ್ತಾ ಇದ್ರು ಮುನಿಗಳು. ಈ ವೇನನ ದುಷ್ಟ ವರ್ತನೆಯಿಂದ ಅವರು ರೋಸಿ ಹೋಗಿದ್ರು. ಲೋಕಕ್ಕೆ ಕಷ್ಟ ಆಗ್ಬಾರ್ದು ಅಂತ ಯೋಚನೆ ಮಾಡಿ ನೇರ ಅವನನ್ನು ಹೋಗಿ ಕೂತು ಬುದ್ಧಿವಾದದ ಮಾತಾಡ್ಲಿಕ್ಕೋಸ್ಕರ ಒಂದ್ ಸರ್ತಿ ಕೂಡಿಸ್ಕೊಂಡ್ರು. ಯಾಕಂದ್ರೆ ಒಂದೇ ಸರ್ತಿ ಕೋಪ ಮಾಡ್ಕೊಳ್ಬಾರ್ದು. ಯಾಕಂದ್ರೆ ಅವನಿಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಹಿರಿಯರು ಯಾರು ಅವನ ಮನೆಯಲ್ಲಿ ಇಲ್ಲ. ಊರ್ನವ್ರು ಯಾರೇ ಬಂದ್ರು ಅದು ದೂರದವ್ರು ಆಗ್ಬಿಡುತ್ತಾರೆ. ತಂದೆ ಇಲ್ಲದೆ ಒಂದು ರೀತಿಯಲ್ಲಿ ಇಷ್ಟು ಅಧಿಕಾರ ಬಂದ್ಮೇಲೆ ಅವನನ್ನ ಗೈಡ್ ಮಾಡೋರು ಯಾರಿಲ್ಲ, ಅದ್ರ ಹೀಗಾಗಿರುತ್ತೆ ಅಂತ ಸಮಾಧಾನದ ಕುರಿತು ಮಾತನಾಡಿಸಿದ್ರು. ಸಮಾಧಾನದಿಂದ ಅವನಿಗೆ ಬುದ್ಧಿವಾದ ಹೇಳಿದ್ರು. ಅಹೋ ಉಭಯತಃ ಪ್ರಾಪ್ತಂ ಲೋಕಸ್ಯ ವ್ಯಸನಂ ಮಹತ್ ದಾರುಣ್ಯುಭಯತೋ ದೀಪ್ತ ಇವ ತಸ್ಕರ ಪಾಲಯೋ. ಏನಾಗಿತ್ತು ಅಂದ್ರೆ, ಒಂದು ಕಡೆಯಿಂದ ರಾಜನ ಉಪಟಳ, ಇನ್ನೊಂದು ಕಡೆಯಿಂದ ಕಳ್ಳಕಾಕರ ಅಂದ್ರೆ ಪಿಡುಗು ಜಾಸ್ತಿ ಆಗ್ತಾ ಹೋಯ್ತು. ಆರಂಭದಲ್ಲಿ ಹೆದರಿ ಓಡಿದ್ರು. ಆದ್ರೆ ರಾಜನೇ ನಮ್ಮ ತರ ಇದ್ದಾನೆ ಅಂತ ಗೊತ್ತಾಗಿ ಅವರು ಇದು ಕಳ್ಳರ ರಾಜ ಅಂತ ಗೊತ್ತಾಗಿ ಅವರೆಲ್ಲ ಎದ್ದು ಬಿಟ್ರು. ನಡುವಿನಲ್ಲಿ ಬಡಪಾಯಿಗಳಂತೆ ಸಿಕ್ಕಿ ಹಾಕಿಕೊಂಡವರು ಪ್ರಜೆಗಳಿಗೆ ತುಂಬಾ ತೊಂದರೆ ಆಗ್ತಾ ಬಂತು. ಇದು ಅವರಿಗೆ ಗೊತ್ತಾಯ್ತು, ಋಷಿಗಳಿಗೆ. ಆದ್ರಿಂದಾಗಿ ನಾವು ಮಾತಾಡ್ಲೇಬೇಕು ಅಂತ ಬಂದ್ರು. ಅರಾಜಕ ಭಯಾದೇಶ ಕೃತೋ ರಾಜ ಅತದರ್ಹಣ ತಥೋಪ್ಯಾಸೀದ್ ಭಯಂ ತ್ವದ್ಯ ಕಥಂ ಸ್ಯಾತ್ ಸ್ವಸ್ತಿ ದೇಹಿನಾಂ. ಅರಾಜಕತೆಯ ಭಯದಿಂದಲೇನೆ ಅಯೋಗ್ಯನಾದವನ ಸ್ಥಾನವನ್ನ ನಾವು, ಅಯೋಗ್ಯ ವ್ಯಕ್ತಿಯನ್ನಾದ್ರೂ ಕೂಡ ಸ್ಥಾನವನ್ನ ತುಂಬಿಸುವ ಕೆಲಸವನ್ನಾಗಿ ನಾವು ಮಾಡಿದೆವು. ಅಂದ್ರೆ ಅವನನ್ನು ರಾಜ ಮಾಡಿದೆವು. ಆದ್ರೆ ಈಗ ರಾಜನಿಂದಲೇ ಭಯ. ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಅಂತನ್ನುವ ಸ್ಥಿತಿ ಬಂದು ಬಿಟ್ಟಿದೆ. ಬೇಲಿ ಹಾಕುವುದ್ರೆ ಹೊಲದಲ್ಲಿ ಬೇರೆಯವರು, ಎಷ್ಟು ಒಳ್ಳೆ ಗಾದೆ ನೋಡಿ ಅದು. ಬೇಲಿ ಇರುವುದೇ ಹೊಲದ ಬೆಳೆಯನ್ನ ಉಳಿಸ್ಲಿಕ್ಕೆ. ಒಂದು ವೇಳೆ ಕಳ್ಳನ ಕೈಯಲ್ಲೇ ಬೀಗದ ಕೈ ಕೊಟ್ಟ ಹಾಗೆ, ಅದು ಕಳ್ಳನ ಕೈಯಲ್ಲಿ ಬೀಗೆ ಕೊಡುವುದು ಅನ್ನೋದು ಒಂಚೂರು ಬೇರೆ ಅರ್ಥದಲ್ಲಿದೆ. ಏನು ಅಂದ್ರೆ, ಅವನು ನಮ್ ಕೈಗೆ ಸಿಗ್ತಾನೆ, ಅದರಿಂದಾಗಿ ಅವನೇ ಕಳ್ಳ ಅಂತ ಕಂಡು ಹಿಡಿಬಹುದು, ಅದರಿಂದಾಗಿ ಅವನ ಕೈಗೆ ಕೊಟ್ರೆ ಅದು ಸೇಫ್ ಆಗಿರುತ್ತೆ ಅಂತ. ಇದು ತೋಳವನ್ನ ಕುರಿ ಕಾಯ್ಲಿಕ್ಕೆ ಬಿಡುದು ಅಂತ ಇನ್ನೊಂದು ಗಾದೆ ಇದೆ. ಆ ತೋಳನೆ ಕುರಿಗಳನ್ನೆಲ್ಲ ತಿಂದು ಹೋಗುತ್ತೆ. ಅದರಿಂದಾಗಿ ಕೆಲವೆಲ್ಲ ಗಾದೆ ನೋಡ್ಲಿಕ್ಕೆ ಮೇಲೆ ಒಂದೇ ತರ ಕಾಣಿಸುತ್ತೆ, ಆದ್ರೆ ಅದರ ಅಭಿಪ್ರಾಯದಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಕಳ್ಳನ ಕೈಗೆ ಕೀಲಿ ಕೈ ಕೊಡುದು ಅಂತ ಅನ್ನೋದು, ಅವನು ತಗೊಂಡ್ರೆ ಅವನೊಬ್ನೇ ತಗೊಳ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಕೀ ಅವನ ಕೈಯಲ್ಲಿ ಇದೆ ಅನ್ನೋ ಭಯಕ್ಕೆ ಅವನು ಆ ಕೆಲಸ ಮಾಡಲ್ಲ ಅನ್ನುವಾಗ ಹಾಗೆ ಹೇಳುದು. ಇದು ಈ ತೋಳಕ್ಕಿದೆಲ್ಲ ಏನ್ ಗೊತ್ತಾಗತ್ತೆ? ನಾಳೆ ಹಿಡಿತಾರೆ, ನನ್ನನ್ನು ಹೊಡೆದು ಉಳಿಸ್ತಾರೆ ಅಂತ. ನಂಗೆ ಸಿಕ್ಕಿತು ಅಂತ ಹೇಳಿ ಬಿಟ್ಟೋದ ತಕ್ಷಣ ತಿಂದು ಬಿಡುತ್ತೆ ಅಂತ ಅನ್ನೋ ತರ ಆ ದುಷ್ಟ ಸ್ವಭಾವದ ಕೈಯಲ್ಲಿ ಪ್ರಜೆಗಳು ಸಿಕ್ಕು ತುಂಬಾ ಹಾನಿ ಉಂಟಾಗುವಂತಹ ಬದುಕನ್ನ ಅನುಭವಿಸ್ತಾ ಇದ್ದಾರೆ. ಅಹೇರಿವ ಪಯಃ ಪೋಷಕಸ್ಯಾಪ್ಯನರ್ಥಕೃತ್. ಹಾವಿಗೆ ಹಾಲೆರೆದೇನು ಫಲ ಅಂತ ಒಂದು ದಾಸರದ ಒಂದು ಪದ್ಯ ಇದೆ. ಹಾವಿಗೆ ಹಾಲೆರೆದು ಏನು ಫಲ? ಪೋಷಕ, ಅದು ಇಲ್ಲಿದ್ದೆ ವೇದವ್ಯಾಸರದ್ದೇ ಮಾತು. ಅಹೇರಿವ ಪಯಃ ಪೋಷಃ. ಅಹೇಹೇ ಪಯಃ ಪೋಷ ಇವ. ಪಯಃ ಪೋಷ ಅಂದ್ರೆ ಹಾಲು ಹಾಕಿ ಏನು ಫಲ ಅಂತ ಕೇಳ್ತಾರೆ. ಅದು ಪೋಷಿಸಿದವನನ್ನೇ ಕಚ್ಚುತ್ತೆ. ಕೇವಲ ಹಾಲು ಹಾಕಿದ ತಕ್ಷಣದ ವಿಷ ಮರ್ತೋಗುತ್ತೆ ಅಂತ ಅಷ್ಟೇ ಅರ್ಥ ಅಲ್ಲ, ಹಾಕಿದವನನ್ನೇ ಕಡ್ದು ಬಿಡುತ್ತೆ. ಹೀಗೆ ಈ ರಾಜನ ಅಧಿಕಾರದ ವಲಯದಲ್ಲಿ ಎಲ್ಲರಿಗೂ ಕೂಡ ಹಾನಿಯೇ ಉಂಟಾಗಿದೆ ಅಂತ ಗೊತ್ತಾಗಿ, ಸುನೀತೆಯ ಗರ್ಭದಲ್ಲಿ ಹುಟ್ಟಿದ್ದಾನೆ, ಮನೆತನದ ಯಾವುದೋ ಒಂದು
ಎಳೆಯಿಂದ ಆತನಲ್ಲಿ ಒಂದು ಒಳ್ಳೆತನ ಬರಬಹುದು ಅಂತ ನಾವು ಯೋಚನೆ ಮಾಡಿ ಅವನನ್ನ ರಾಜನನ್ನಾಗಿ ಮಾಡಿದ್ದು. ಸ್ವಲ್ಪ ಏನಾದ್ರೂ ತಿಳುವಳಿಕೆ ಹೇಳೋಣ ಅಂತ ಯೋಚಿಸಿ ಅವರೇ ಮಾತಾಡಿಕೊಂಡು ಸೀದಾ ಹೊರಟು ಹೋದ್ರು. ಒಳ್ಳೆ ಒಂದು ಅಭಿಪ್ರಾಯವನ್ನು ಅವರು ಯೋಚನೆ ಮಾಡ್ತಾರೆ. ತಥಾಪಿ ಸಾಂತ್ವಮಾಯೈನಂ ಮಾಸ್ಮಾನ್ ತತ್ಪಾತಕಂ ಸ್ಪೃಶೇತ್. ತಿಳಿದವರು ತಪ್ಪಾಗಿದೆ ಅಂತ ತಿಳಿಸದೆ ಹೋದ್ರೆ ಆ ಪಾಪ ಅವರಿಗೆ ಅಂಟಿಕೊಳ್ಳುತ್ತೆ. ತಿಳಿಸುವ ಅಧಿಕಾರ ಇದ್ದವನು ಅಥವಾ ತಿಳಿಸ್ಬೇಕಾದ ಸ್ಥಾನದಲ್ಲಿದ್ದವನು ಅದು ಎಂಥದ್ದೇ ತಪ್ಪಾದ್ರೂ ಕೂಡ ತನ್ನ ವ್ಯಾಪ್ತಿಯ ಒಳಗೆ ಆ ತಪ್ಪನ್ನ ತಿದ್ದುವ ಪ್ರಯತ್ನ ಮಾಡ್ಲೇಬೇಕು. ಅದು ಅವನ ಕರ್ತವ್ಯ. ಅವನದನ್ನ ಮಾಡದೆ ಹೋದ್ರೆ ಅಸ್ಮಾನ್ ತತ್ಪಾತಕಂ ಸ್ಪೃಶೇತ್, ಆ ಪಾತಕ ನಮ್ಮನ್ನೇ ತಟ್ಟತ್ತೆ. ಅದರಿಂದಾಗಿ ನಾವು ಹೋಗಿ ಹೇಳಬೇಕಾದ ಬುದ್ಧಿವಾದವನ್ನ ಹೇಳೋಣ ಅಂತ ಹೊರಡುತ್ತಾರೆ. ಒಂದು ವೇಳೆ ನಾವು ಸಾಂತ್ವನವಾದ ಮಾತುಗಳಿಂದ ಆತನಿಗೆ ಬುದ್ಧಿಯನ್ನ ಹೇಳಿದ ಮೇಲೂ ಪ್ರಜೆಗಳೆಲ್ಲ, ಅಲ್ಲಿ ಶಬ್ದ ಸರಿಯಾಗಿ ಗಮನಿಸಿ, ಸಾಂತ್ವಿತೋ ಯದಿ ನೋ ವಾಚಂ ನಗ್ರಹೀಶ ಧರ್ಮಕೃತ್ ಲೋಕಧಿಕ್ಕಾರ ಸಂದಗ್ಧಂ. ಕೇವಲ ಯಾರು ಋಷಿಗಳು ತಪಸ್ವಿಗಳು ಅಂತ ಹೇಳ್ತಾ ಇಲ್ಲ, ಅಲ್ಲಿ ಇಡೀ ಲೋಕದ ಧಿಕ್ಕಾರದಿಂದಲೇ ಅವನು ಸುಟ್ಟು ಹೋಗ್ತಾನೆ. ಪ್ರಜೆಗಳು ಕೂಡ ಅಷ್ಟು ಸಮರ್ಥರಿದ್ರು ಅಂತ ಒಂದರ್ಥ. ಎರಡನೇದು, ಪ್ರಜಾತಂತ್ರದ ವ್ಯವಸ್ಥೆ ನಾವು ಈಗ ಯಾವುದೋ ಒಂದು ಎಲ್ಲಿಂದಲೋ ಎರವಲು ಪಡೆದು ತಂದ ಸಂಗತಿ. ನಮ್ಮ ದೇಶದಲ್ಲಿ ಇಷ್ಟ ಬಂದ ಹಾಗೆ ರಾಜ ಹೇಗ್ ಬೇಕಾದ್ರೂ ನಡ್ಕೊಳ್ಬಹುದು ಅಂತ ಇರ್ಲಿಲ್ಲ. ರಾಜನನ್ನ ಪ್ರಜೆಗಳು ಕೂಡ ನಿಯಂತ್ರಣ ಮಾಡ್ತಿದ್ರು. ಪ್ರಜೆಗಳ ಅಗತ್ಯವನ್ನು ಅವನು ಪೂರೈಸದೆ ಸಾಮಾನ್ಯವಾಗಿ ಅವರು ಶಿಕ್ಷಿತರಾಗಿರ್ತಿದ್ರು. ಆದ್ರಿಂದಾಗಿ ಪ್ರಜೆಗಳ ತನಕ ಬರ್ಬೇಕಾದ ಇವತ್ತು ನಾವು ಓಟ್ ಹಾಕಿ ಬೆಳೆಸುವ ಹಾಗೆ ಅಗತ್ಯ ಬರ್ತಿರ್ಲಿಲ್ಲ. ರಾಜ್ಯಭಾರ ಚೆನ್ನಾಗಾಗ್ತಿತ್ತು. ಆದ್ರೆ ನಾವು ಮೈಸೂರು ಸಂಸ್ಥಾನದ ಅನೇಕ ಪೂರ್ವದ ದಾಖಲೆಗಳನ್ನೆಲ್ಲ ಗಮನಿಸಿದ್ರೆ ರಾಜರು ಏನೇ ನಿರ್ಣಯ ತೆಗೆದುಕೊಳ್ಳುವ ಮುನ್ನ ಆಯಾ ಕ್ಷೇತ್ರದಲ್ಲಿ ಪಳಗಿದ ಹಿರಿಯರನ್ನ ಕುರಿತು ಮಾತನಾಡಿ ನಿರ್ಧಾರ ತೆಗೆದುಕೊಂಡ ನಂತರವೇ ಆ ಕಾನೂನು ಅಥವಾ ಆ ವ್ಯವಸ್ಥೆ ಅನ್ನೋದು ಜಾರಿಗೆ ಬಂದದ್ದು. ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಜಾತಂತ್ರದ ವ್ಯವಸ್ಥೆಯನ್ನೇ ಈ ದೇಶ ಕಂಡಿದ್ದ ರೀತಿ ಅದು. ಅಂತದ್ದಕ್ಕೆ ಬೇಕಾದಷ್ಟು ಉದಾಹರಣೆ ನಾವು ರಾಮಾಯಣದಲ್ಲಿ ಆರಂಭದಲ್ಲೇ ದಶರಥ ತಾನು ರಾಜನಾಗಿದ್ರು ಪ್ರಜೆಗಳನ್ನೆಲ್ಲರನ್ನು ಕರೆಸಿ ಒಪ್ಪಿಗೆ ಕೇಳ್ತಾನೆ. ನಾನು ರಾಮನನ್ನ ಪಟ್ಟದಲ್ಲಿ ಕೂಡಿಸ್ಬೇಕು ಅಂತಿದ್ದೇನೆ, ನಿಮ್ಮ ಅಭಿಪ್ರಾಯ ಏನು ಅಂತ. ತಾನು ರಾಜ, ನನ್ನ ಮಗ ಹೇಗಿದ್ರು ರಾಜನಾಗುದು, ನಿಮ್ಮ ಹತ್ರ ಏನ್ ಕೇಳುವುದು ಅಂತ ಒಂದು ಅಧಿಕಾರದ ಮಾತನ್ನ, ದರ್ಪದ ಮಾತನ್ನ ಆಡುವುದಿಲ್ಲ ದಶರಥ. ಇಂಥದ್ದು ನೂರಾರು ಉದಾಹರಣೆಗಳು ನಮಗೆ ಪುರಾಣದಲ್ಲಿ ಸಿಗುತ್ತೆ. ಇಲ್ಲಿ ಆ ಋಷಿಗಳ ಮಾತು ಲೋಕ ಧಿಕ್ಕಾರ ಸಂದಗ್ಧಂ. ಪ್ರಜೆಗಳೇ ಅವನನ್ನು ಹಿಡಿ ಶಾಪ ಹಾಕಿ ಸುಟ್ಟು ಬಿಡುತ್ತಾರೆ. ಇಂತಹ ಅಧರ್ಮಕಾರಿಯಾದ ಈತನಿಗೆ ಆಮೇಲೆ ಬದುಕಲಿಕ್ಕೆ ಅವಶ್ಯಕತೆ, ಬದುಕುವ ಅವಕಾಶ ಸಿಗುವುದಿಲ್ಲ ಅಂತ ಹೇಳಿಕೊಂಡು ಒಳಗ್ ಹೋಗ್ತಾರೆ. ಏವ ಮಧ್ಯಾವಸಾಯೈನಂ ಮುನಯೋ ಗೂಢಮನ್ಯವ ಉಪವ್ರಜ್ಯಾನುಬ್ರವನ್ ಅಬ್ರುವನ್ ವೇನಂ ಸಾಂತ್ವಯಿತ್ವಾಥ ಸಾಮಭಿ. ಸಾಮದ ಮಾತು, ಸಮಾಧಾನದ ಮಾತುಗಳಿಂದ ವೇನನ ಬಳಿ ಹೋಗಿ ತನ್ನ ಕೋಪವನ್ನ ಗೂಢಮನ್ಯವ ಕೋಪ ತೋರಿಸ್ಲಿಲ್ಲ. ಕೆಲವೊಂದ್ ಸರ್ತಿ ಎಲ್ಲವೂ ಕೋಪದಿಂದ ಆಗಲ್ಲ, ಎಲ್ಲವೂ ಸಮಾಧಾನದಿಂದಲೂ ಆಗಲ್ಲ. ಸಮಾಧಾನದ ಪರಿಧಿಯನ್ನ ಅದು ದಾಟಿ ಹೋಗಿದೆ ಎಂದಾಗ ಕೋಪದ ಪರಿಧಿಯ ತನಕ ಹೋಗ್ಬೇಕಾಗಿಲ್ಲ ಅನ್ನುವಲ್ಲಿ ನಾವು ಸಮಾಧಾನ. ಇದು ಸರಿಯಾಗಿ ಕಾಲಕ್ಕೆ ಸರಿಯಾಗಿ ಇದನ್ನ ನಾವು ಯಾವುದೋ ಟೆಕ್ಸ್ಟ್ ಬುಕ್ ಅಲ್ಲಿ ಇಂತಹ ಸಮಯದಲ್ಲಿ ಕೋಪ ಮಾಡ್ಕೊಳ್ಬೇಕು, ಇಂತಹ ಸಮಯದಲ್ಲಿ ಕೋಪ ಮಾಡ್ಕೊಳ್ಬಾರ್ದು ಅಂತ ಟೆಕ್ಸ್ಟ್ ಬುಕ್ ಕೊಟ್ಟು ಹೇಳಲಿಕ್ಕೆ ಆಗುವಂತ ಸಂಗತಿ ಅಲ್ಲ. ಪರಿಸ್ಥಿತಿಯನ್ನ ಅವನೇ ಅನಲೈಸ್ ಮಾಡಿ ಇಲ್ಲಿ ಹೇಗ್ ಮಾಡಿದ್ರೆ ಕಾರ್ಯ ಆಗತ್ತೆ, ಹೇಗ್ ಮಾಡಿದ್ರೆ ಪ್ರಜೆಗಳು ಕ್ಷೇಮವಾದ ಬದುಕನ್ನೇ ಈ ರಾಜನಿಂದ ಅನುಭವಿಸ್ತಾರೆ ಅನ್ನೋದನ್ನ ಮನಸ್ಸಿನಲ್ಲೇ ಇಟ್ಟುಕೊಂಡು ತಿಳುವಳಿಕೆಯ ಅನೇಕ ಮಾತುಗಳನ್ನ ಅವನಿಗಾಡಿದ್ರು. ಹೊರ್ಗಲ್ಲ ಮೇಲೆ ನೀರೆರದಂತೆ ಅನ್ನುವ ಹಾಗೆ ಅವನ ತಲೆ ಮೇಲೆ ಸುರಿದ ಆ ಎಲ್ಲ ಉಪದೇಶದ ಅಮೃತ ಅದು ಕಲ್ಲಿನ ಮೇಲೆ ನೀರು ಹಾಕಿದ ಹಾಗಿತ್ತು. ಸ್ವಲ್ಪವೂ ಅವನ ತಲೆಗೆ ಹೋಗ್ಲೇ ಇಲ್ಲ. ಅವ್ರು ಹೇಳ್ತಾರೆ, ನೃಪವರ್ಯ ನಿಬೋಧೇದಂ ಯದ್ದಿ ವಿಜ್ಞಾಪಯಾಮ ಭೋ ಆಯುಶ್ರೀ ಬಲ ಕೀರ್ತಿನಾಂ ತವತಾತ ವಿವರ್ಧನಂ. ನಮ್ಮ ಪ್ರೀತಿಯ ರಾಜನೇ, ಆ ಮಾತು ಗಮನಿಸಿ. ನೃಪವರ್ಯ, ನಮಗೆ ಅತ್ಯಂತ ಮೆಚ್ಚಿನ ರಾಜನೇ, ನಾವು ನಿವೇದಿಸಿಕೊಳ್ಳುವುದನ್ನ ವಿಜ್ಞಾಪಯಾಮ, ನಾವು ನಿವೇದಿಸಿಕೊಳ್ಳುವುದನ್ನು ಸ್ವಲ್ಪ ಕೇಳು. ಆಯುಶ್ರೀ ಬಲ ಕೀರ್ತಿನಾಂ ತವತಾತ ವಿವರ್ಧನಂ. ನಿನ್ನ ಆಯುಷ್ಯ, ಸಂಪತ್ತು, ಬಲ, ಕೀರ್ತಿ ಇದೆಲ್ಲ ವೃದ್ಧಿಯಾಗುವುದಕ್ಕೆ ಕಾರಣವಾಗುವ ಸಂಗತಿಯನ್ನು ನಾವು ಹೇಳ್ತಾ ಇದ್ದೇವೆ. ಧರ್ಮವನ್ನ ಆಚರಿಸಿದ್ರೆ ಮನುಷ್ಯನ ಮಾತು, ಮನಸ್ಸು, ಶರೀರ ಎಲ್ಲವೂ ಕೂಡ ಶುದ್ಧಿ ಆಗುತ್ತೆ. ಮನುಷ್ಯನಿಗೆ ಶೋಕರಹಿತವಾದ ಲೋಕ ಸಿಗುತ್ತೆ. ಅದನ್ನೇ ನಿಷ್ಕಾಮವಾಗಿ ಮಾಡಿದರೆ
ನೋಡಿ, ಪ್ರಜೆಗಳ ರಕ್ಷಣೆ ಅನ್ನುವ ಕರ್ಮವನ್ನೇ ಮಾಡಿದ್ರೆ ಅವನಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಅರ್ಥ ಆಗುದಿಲ್ಲ. ನಮ್ಗೇನು ಅಂದ್ರೆ ದೇವರ ಪೂಜೆ ಮಾಡಿದ್ರೆ ಮಾತ್ರ ಮೋಕ್ಷ ಅಂತ ಅನ್ನೋ ಕಲ್ಪನೆಯಲ್ಲಿದ್ದೇವೆ. ಶಾಸ್ತ್ರಾಧ್ಯಯನ ಮಾಡಿ ಅದರಲ್ಲಿ ಹೇಳಿದಂತೆ ಧ್ಯಾನ ಅನುಷ್ಠಾನಗಳನ್ನು ಮಾಡಿದ್ರೆ ಮಾತ್ರ ಮೋಕ್ಷ ಲಭಿಸತ್ತೆ ಅನ್ನುವ ಮಾತು ನಾವು ಕೇಳ್ತೇವೆ. ಆದ್ರೆ ಕೃಷ್ಣ ಗೀತೆಯಲ್ಲಿ ಹೇಳುವಾಗ ಸ್ವೇ ಸ್ವೇ ಕರ್ಮಣ್ಯಭಿರತಃ, ಒಬ್ಬ ಬುಟ್ಟಿ ಹೆಣಿಯೋನಿರ್ಬೋದು, ಕಸ ತೆಗೆಯೋನಿರ್ಬೋದು, ಬಟ್ಟೆ ಒಗೆಯೋನಿರ್ಬೋದು, ಬಟ್ಟೆ ನೇಯುವವನಿರ್ಬೋದು, ಯಾರೇ ಯಾವುದೇ ಕರ್ಮವನ್ನ ಮಾಡುವಾಗ ಇದು ನನಗೆ ಒದಗಿದ ಕರ್ಮವನ್ನೇ ದೇವರ ಪೂಜೆಯನ್ನಾಗಿ ನಾನು ನಿಷ್ಠನಾಗಿ ಮಾಡ್ತೇನೆ ಅಂತಂದ್ರೆ ಅದೇ ಅವನ ಮೋಕ್ಷಕ್ಕೆ ಕಾರಣವಾಗುತ್ತೆ. ಜ್ಞಾನ ಬೇಕು ಅನ್ನೋದು ಜ್ಞಾನದ ದಾರಿ ಬೇಕಾದಷ್ಟು ಬರುತ್ತೆ. ಆ ನಿತ್ಯದ ಹೊಟ್ಟೆಪಾಡಿನ ಪ್ರವೃತ್ತಿ ಅವನಿಗೆ ಜ್ಞಾನದ ದಾರಿಯನ್ನು ತೋರಿಸಿಕೊಡುತ್ತೆ. ಎಲ್ಲಿ ನಿಷ್ಠೆ ಇರುತ್ತೋ ಅಲ್ಲಿ ಗುರುಗಳು ಹುಡ್ಕೊಂಡ್ ಬರ್ತಾರೆ. ಎಲ್ಲಿ ನಿಷ್ಠೆ ಇರುತ್ತೋ ಅವನ ಕೆಲಸವೇ ಅವನಿಗೆ ಪಾಠ ಕೊಡುತ್ತೆ. ಎಷ್ಟೋ ಜನರಿಗೆ ನಾವು ಹಳ್ಳಿಯಲ್ಲಿ ಜನರ ಹತ್ರ ಮಾತಾಡುವಾಗ ಎಲ್ಲಿಂದ ಓದಿದ್ದಾರೆ ಇಷ್ಟು ಸಂಗತಿ ನನ್ ಪ್ರಶ್ನೆ ಬರುತ್ತೆ ಕೆಲವೊಂದ್ ಸರ್ತಿ. ಅವ್ರು ಎಲ್ಲೂ ಓದಿರುವುದಿಲ್ಲ. ಆದ್ರೆ ಅವರ ಜೀವನಾನುಭವವನ್ನ ಸರಿಯಾಗಿ ಗಮನಿಸಿದ್ರೆ ಶಾಸ್ತ್ರವನ್ನೇ ಓದಿದವನಿಗೆ ಅಷ್ಟು ಸಲೀಸಾದ ಸರಳವಾದ ಚಿಂತನೆಗಳು ಬಂದಿರುವುದಿಲ್ಲ. ಅವನು ದೊಡ್ಡ ದೊಡ್ಡ ಘಟಪಟಗಳಲ್ಲೇ ಕೊಚ್ಚಿ ಹೋಗ್ತಾ ಇರ್ತಾನೆ. ಅವಚ್ಛೇದಕ ಅವಚ್ಛಿನ್ನಗಳ ಮಧ್ಯದಲ್ಲಿ ಜಾಲಾಡ್ತಾ ಇದ್ದವನಿಗೆ ಸರಳವಾದ ಸಂಗತಿಗಳೇ ಕೆಲವೊಂದ್ ಸರ್ತಿ ಗೊತ್ತಾಗಿರುವುದಿಲ್ಲ. ಆದ್ರೆ ಅನುಭವದ ಜೊತೆಗೆ ಶಾಸ್ತ್ರ ಇದ್ರೆ ಅದು ಪರಿಪೂರ್ಣವಾದ ಜ್ಞಾನವನ್ನ ಕೊಡುತ್ತೆ ಅನ್ನೋ ದೃಷ್ಟಿಯಿಂದ ನಿನ್ನ ರಾಜ್ಯಭಾರದ ಕೆಲಸದಿಂದಲೇ ನೀನು ಕ್ಷೇಮವನ್ನ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ನಿನ್ನಿಂದ ಪ್ರಜೆಗಳ ಕ್ಷೇಮ ಹಾಳಾಗಬಾರ್ದು. ಧರ್ಮ ನಷ್ಟ ಆಯ್ತು ಅಂತಂದ್ರೆ ನೀನು ಐಶ್ವರ್ಯ ಭ್ರಷ್ಟನಾಗ್ತಿ. ಅದಕ್ಕೋಸ್ಕರ ನಾವು ಈ ಮಾತು ಹೇಳ್ತಾ ಇದ್ದೇವೆ. ರಾಜನ್ ಅಸಾಧ್ವಮೇತ್ಯ ಅಭ್ಯೇತ್ಯ ಚೋರಾಧಿಭ್ಯಷ್ಟ ಪ್ರಜಾ ನೃಪಃ ರಕ್ಷನ್ ಯಥಾ ಬಲಿಂ ಗೃಹ್ಣನ್ ಇಹ ಪ್ರೇತ್ಯ ಚ ಮೋದತೆ. ರಾಜನ್, ದುಷ್ಟ ಮಂತ್ರಿಗಳಿಂದಲೂ ಕಳ್ಳರು ಮೊದಲಾದ ವ್ಯಕ್ತಿಗಳಿಂದಲೂ ಪ್ರಜೆಗಳನ್ನ ರಕ್ಷಿಸಬೇಕಾದದ್ದು ರಾಜನ ಕರ್ತವ್ಯ. ಪ್ರಜೆಗಳಿಂದ ನ್ಯಾಯವಾಗಿ ತನಗೆ ಬರಬೇಕಾದ 6ನೇ 1 ಭಾಗವನ್ನ ಬಲಿಯಾಗಿ, ಬಲಿ ಅಂತಂದ್ರೆ ಗೌರವಧನ ಅಥವಾ ಟ್ಯಾಕ್ಸ್ ಅನ್ನುವ ರೀತಿಯಲ್ಲಿ ಅವನೇನ್ ಪಡಿತಾನೆ ಇದು ಅವನಿಗೆ ಜನಗಳನ್ನ ರಕ್ಷಿಸಿದ ಪುಣ್ಯವನ್ನು ಕೊಡುತ್ತೆ. ಇಹ ಮತ್ತು ಪರ. ಪ್ರೇತ್ಯ ಅಂದ್ರೆ ಮೋಕ್ಷಕ್ಕೆ ಹೋಗಿಯೂ ಕೂಡ ಆತ ಮೋದತೆ. ನಮಗೆ ಪ್ರೇತ ಅನ್ನುವ ಶಬ್ದ ಕೇಳಿದ ತಕ್ಷಣ ಒಂಥರ ಯಾವುದೋ ಭೂತ ಪ್ರೇತ ಅಂತಾನೆ ನೆನಪಾಗುತ್ತೆ. ಶಾಸ್ತ್ರದಲ್ಲಿ ಮತ್ತು ಸಂಸ್ಕೃತದ ಭಾಷೆಯ ಹಿನ್ನೆಲೆಯಲ್ಲಿ ಪ್ರೇತ ಅನ್ನುವ ಶಬ್ದದ ಅರ್ಥ ಪ್ರಕೃಷ್ಟತ್ವೇನ ಇತ ಅಂದ್ರೆ ಇಣಿಗತವು, ಚೆನ್ನಾಗಿ ಈ ದೇಹವನ್ನ ತಿಳಿದು ಬಿಟ್ಟವನು ಅಂತ ಅರ್ಥ. ಸಾಧಕ ಅಂತ ಅರ್ಥ ಪ್ರೇತ ಅಂದ್ರೆ. ಸರಿಯಾಗಿ ದೇಹವನ್ನ ತಿಳಿದು ಹೊರಗೆ ಬಿಟ್ಟವನು. ಪ್ರಕೃಷ್ಟತ್ವೇನ ತನ್ನ ಷಟ್ಚಕ್ರಗಳನ್ನ ದಾಟಿ ದೇಹವನ್ನ ಹೊರಕ್ಕೆ ಬಿಟ್ಟ ಅಂದ್ರೆ ಅವನು ಪ್ರೇತ ಅಂತ ಅರ್ಥ, ನಿಜವಾಗಿ ಶಬ್ದದ ಅರ್ಥ. ಆದ್ರೆ ನಮ್ಗ ಉಪನಿಷತ್ತಲ್ಲಿ ನೀವು ಎಲ್ಲಿಯೂ ನೋಡಿ ಅಲ್ಲಿ ಪ್ರೇತ ಅನ್ನುವ ಶಬ್ದವನ್ನ ಇತರೆ ಉಪನಿಷತ್ತಲ್ಲಿ 100 ಸರ್ತಿ ಬಳಸ್ತಾರೆ. ಎಲ್ಲ ಪ್ರೇತ್ಯ ಇಹ ಆನಂತ್ಯಾಯ ಕಲ್ಪತೆ. ಪ್ರೇತ್ಯ ಅವನು ಇಲ್ಲಿಂದ ಹೊರಕ್ಕೆ ತೆರಳಿ ತಿರುಗಿ ಬಾರದ ಊರಿಗೆ ಸೇರುತ್ತಾನೆ ಅಂತ ಎಲ್ಲ ಕಡೆಯಲ್ಲೂ ಈ ಮಾತಿದೆ. ಇಲ್ಲೂ ಕೂಡ ಅದೇ ರೀತಿಯ ಮಾತು ಬಂದದ್ದು. ಅವನು ಉತ್ತಮವಾದ ಗತಿಯನ್ನು ಹೊಂತಾನೆ. ಯಸ್ಯ ರಾಷ್ಟ್ರೇ ಪುರೇ ಚೈವ ಭಗವಾನ್ ಯಜ್ಞ ಪೂರುಷ ಇಜ್ಜತೆ ಸ್ವೇನ ಧರ್ಮೇಣ ಜನೈರ್ವರ್ಣಾಶ್ರಮಾತ್ಮಕೈ ಇಹ ಪ್ರೇತ್ಯ ಚ ಮೋದತೆ ಅಂತ ಹೇಳಿದ್ದು ಹಿಂದೆ. ಇಹ ಇಲ್ಲಿ ಮತ್ತು ಪ್ರೇತ್ಯ ಅಲ್ಲೂ ಕೂಡ ಮೋದತೆ ಅಂತ. ಮಹಾರಾಜ ಯಾರ ರಾಜ್ಯದಲ್ಲಿ ನಗರದಲ್ಲಿ ಜನರು ಅವರವರ ಆಶ್ರಮ ಧರ್ಮವನ್ನ ವರ್ಣ ಧರ್ಮವನ್ನ ಪಾಲಿಸುತ್ತಾ ಬದುಕ್ತಾರೋ, ಸ್ವಧರ್ಮದಿಂದ ಭಗವಂತನನ್ನ ಪೂಜಿಸಿ ಅದನ್ನೇ ಯಜ್ಞವಾಗಿ ಅರ್ಪಿಸುತ್ತಾರೋ, ಯಜಮಾನನ ಅಥವಾ ರಾಜನ ಆಜ್ಞೆಯಂತೆ ಎಲ್ಲ ಜೀವಿಗಳು ಕೂಡ ಜಗದೀಶ್ವರನ ಆರಾಧನೆಯಲ್ಲಿ ತೊಡಗಿದ್ದಾರೆ ಅಂತ ಆದಾಗ ಆ ಇಡೀ ಸಮೂಹಕ್ಕೆ, ರಾಜನಿಗೆ ಮತ್ತು ಪ್ರಜೆಗಳಿಗೆ ಇಬ್ಬರಿಗೂ ಭಗವಂತ ಒಲಿದು ಬರ್ತಾನೆ. ತಸ್ಮಿನ್ ತುಷ್ಟೇ ಕಿಮಪ್ರಾಪ್ಯಂ. ಭಗವಂತ ತುಷ್ಟನಾದ್ಮೇಲೆ ಕಿಂ ಅಪ್ರಾಪ್ಯಂ, ಏನ್ ಉಳಿಯತ್ತೆ ಪಡಿಲಿಕ್ಕೆ? ಅವನು ನಮ್ಮ ವಿಷಯದಲ್ಲಿ ಪ್ರಸನ್ನನಾದ ಅಂದ್ರೆ ಮತ್ತೆ ಯಾವುದನ್ನ ನಾವು ಮತ್ತೆ ಪ್ರತ್ಯೇಕ ಕೇಳಬೇಕಾದ ಅಗತ್ಯವೇ ಇಲ್ಲ. ಆ ಶಬ್ದ ಎಷ್ಟು ಸರಳವಾಗಿದೆ. ತಸ್ಮಿನ್ ತುಷ್ಟೇ ಕಿಮಪ್ರಾಪ್ಯಂ ಜಗತಾಂ ಈಶ್ವರೇಶ್ವರೇ ಲೋಕ ಸಪಾಲ ಹೇ ತಸ್ಮೈ ಹರಂತಿ ಬಲಿಮಾತೃತಾಹ. ಉಳಿದ ಎಲ್ಲ ಲೋಕಪಾಲಕರು, ಸೃಷ್ಟಿಕರ್ತರು, ಪ್ರಳಯಕರ್ತರು ಎಲ್ಲರೂ ಕೂಡ ಅವನ ಪರವಾಗಿ ಯೋಚನೆ ಮಾಡ್ತಾರೆ ಹೊರತು, ಯಾಕಂದ್ರೆ ಭಗವಂತನೇ ಒಲಿದಾದ್ಮೇಲೆ ನಾವು ಏನು ಮಧ್ಯದಲ್ಲಿ
ನಮ್ಮ ಅಭಿಪ್ರಾಯ ಭೇದವನ್ನ ವ್ಯಕ್ತಪಡಿಸುವುದು ಅಂತ ಅವನ ಪರವಾಗಿ ಆದರ ಪೂರ್ವಕವಾಗಿ ಅವನ ಬದುಕಿಗೆ ಮಂಗಳವನ್ನ ಹಾಡ್ತಾರೆ. ತಂ ಸರ್ವಲೋಕಾಮರ ಯಜ್ಞ ಸಂಗ್ರಹಂ ತ್ರಯೀಮಯಂ ದ್ರವ್ಯಮಯಂ ತಪೋಮಯಂ ಯಜ್ಞೈರ್ವಿಚತ್ತಿ ಯಜತೋ ಭವಾಯತೆ ರಾಜನ್ ಸ್ವದೇಶಾನುರು ಅನನುರೋದ್ಧುಮರ್ಹತಿ. ಭಗವಂತ ಎಲ್ಲ ಲೋಕಗಳಿಗೂ ರಕ್ಷಣೆಯನ್ನು ಕೊಡುವವನು. ಲೋಕಗಳು ಮಾತ್ರ ಅಲ್ಲ, ಲೋಕಪಾಲಕರಿಗೂ ಅವನೇ ರಕ್ಷಕ. ಅವನು ಸರ್ವಲೋಕ ಅಮರ ಯಜ್ಞ ಸಂಗ್ರಹಂ, ಲೋಕದಲ್ಲಿ ಎಲ್ಲರೂ ಮಾಡುವ, ದೇವತೆಗಳೂ ಸೇರಿ ಮಾಡುವ ಯಜ್ಞವನ್ನ ಸಮ್ಯಕ್ ಗೃಹ್ಣಾತಿ, ಚೆನ್ನಾಗಿ ಸ್ವೀಕರಿಸ್ತಾನೆ. ಅವನು 3 ವೇದಗಳಿಂದ ಪ್ರತಿಪಾದ್ಯ, ಋಕ್ಯಜುಸ್ಸಾಮ ಅನ್ನುವ 3 ವೇದಗಳಿಂದಲೂ ಕೂಡ ಮುಖ್ಯ ಪ್ರತಿಪಾದ್ಯ. ಅವನು ದ್ರವ್ಯಮಯವಾದಂತಹ ಯಾವುದೇ ಯಜ್ಞ ನಡೆದ್ರೂ ಕೂಡ ಅದರ ಪ್ರಧಾನ ಫಲವನ್ನ ಕೊಡುವವನು ಅವನೇ. ತಪಸ್ಸಿಗೂ ಮುಖ್ಯ ವಿಷಯ, ಯಜ್ಞಕ್ಕೂ ಮುಖ್ಯ ವಿಷಯ. ಆಮೇಲೆ ಯಾರ್ಯಾರು ಋತ್ವಿಜರು ಮಂತ್ರ ತಂತ್ರಗಳನ್ನೆಲ್ಲ ಅನುಷ್ಠಾನ ಮಾಡ್ತಾರೋ ಅವರೆಲ್ಲರೂ ಕೂಡ ತಮ್ಮ ದ್ರವ್ಯ ಯಜ್ಞ ಜ್ಞಾನ ಯಜ್ಞದಲ್ಲಿ ನಿನ್ನನ್ನೇ ಆರಾಧಿಸ್ತಾರೆ. ಇಂತಹ ಎಲ್ಲರ ಯಜ್ಞಗಳಿಂದ ಆರಾಧಿಸುವಾಗ ಪ್ರಜೆಗಳ ಆ ಕೆಲಸಕ್ಕೆ ನೀನು ಅನುಕೂಲಕರನಾಗಿ ಇರ್ಬೇಕಲ್ವಾ. ನ ಅನನುರೋದ್ಧುಮರ್ಹಸಿ, ತಡಿಬಾರ್ದಪ್ಪ ನೀನು ಅವ್ರು ಮಾಡೋ ಒಳ್ಳೆ ಕೆಲಸ. ಏನ್ ಮಾಡ್ತಿದ್ದ ಅಂದ್ರೆ, ಯಜ್ಞ ಮಾಡ್ತಾ ಇದ್ರೆ ಅವ್ರ ಯಜ್ಞ ನಿಲ್ಲಿಸಿ ನನಗೆ ಆಹುತಿ ಕೊಡಿ ಅಂತ ಹೇಳ್ತಿದ್ದ. ದೇವರನ್ನ ಪ್ರತಿಮೆ ಇಟ್ಟಿದ್ರೆ ತನ್ನ ಚಿತ್ರ ಬರೆಸಿ ನನ್ನನ್ನು ಪೂಜೆ ಮಾಡಿ ಅಂತ ಹೇಳ್ತಿದ್ದ. ದೇವಸ್ಥಾನದಲ್ಲಿ ನೀವು ಬೇರೆ ಪೂಜೆ ಮಾಡ್ಲಿಕ್ಕಿಲ್ಲ, ನನ್ನೇ ಪೂಜೆ ಮಾಡ್ಬೇಕು ಅಂತ ಹೇಳ್ತಿದ್ದ. ಯಜ್ಞೇನ ಯುಷ್ಮದ್ ವಿಷಯೇ ಜುಜಾತಿರ್ವಿತಾಯಮಾನೇನ ಸುರಾ ಕಲಾಹರೇ ಸ್ವಿಷ್ಟ ಸುತುಷ್ಟ ಪ್ರತಿಶಂತಿ ವಾಂಚಿತಂ ತದ್ದೇಳನಂ ನಾರ್ಹಸಿ ವೀರ ಚೇಷ್ಟಿತುಂ. ನಿನ್ನ ರಾಜ್ಯದಲ್ಲಿ ಯಜ್ಞ ಮಾಡಿದರೆ ಭಗವಂತನ ಸನ್ನಿಧಾನ, ದೇವತೆಗಳ ಸನ್ನಿಧಾನ ಇನ್ನಷ್ಟು ಹೆಚ್ಚಾಗುತ್ತೆ, ಪ್ರಜೆಗಳಿಗೆ ಎಲ್ಲ ಅಭೀಷ್ಟ ಸಿಗುತ್ತೆ. ಯಜ್ಞಗಳನ್ನ ತಡೆದ್ರೆ ಅದು ದೇವತೆಗಳಿಗೆ ಮಾಡುವ ಅಪಚಾರ ಅಪ್ಪ, ಪ್ರಕೃತಿಗೆ ಮಾಡುವ ಹಾನಿಯಪ್ಪ. ಯಜ್ಞ ಅಂದ್ರೆ ಕೇವಲ ಪಾರತ್ರಿಕವಾದ ಸುಖವನ್ನ ಮಾತ್ರ ಕೊಡುವುದಲ್ಲ, ಐಹಿಕವಾದ ಆರೋಗ್ಯವನ್ನು ಕೂಡ ಕೊಡುತ್ತದು. ಅದರಲ್ಲಿ ಯಾವುದೇ ಒಂದು ಕೆಲಸವನ್ನ ನಮ್ಮ ಹಿರಿಯರು ಒಂದೆರಡು ಪ್ರಯೋಜನಗಳ ಹಿನ್ನೆಲೆಯಲ್ಲಿ ಜೋಡಿಸಿಲ್ಲ. ಅವ್ರು ನಾವು ಜಪ ಮಾಡ್ಬೇಕು, ಅನುಷ್ಠಾನ ಮಾಡ್ಬೇಕು ಅಂತ ಒಂದು ಯೋಚನೆ ಮಾಡಿದ್ರೆ ಅದು ಕೇವಲ ದೈವಿಕ ಸಾಧನೆ ಅಲ್ಲ, ಅದು ಶಾರೀರಿಕ ಸಾಧನೆಯೂ ಹೌದು, ವಾಚಿಕ ಸಾಧನೆಯೂ ಹೌದು. ಬಹಳ ಹೊತ್ತು ನಮ್ಮ ದೇಹವನ್ನ ನಿಗ್ರಹದಲ್ಲಿ ಇಟ್ಟುಕೊಂಡು ಅಷ್ಟು ಹೊತ್ತು ಆ ಒಳ್ಳೆಯ ಕಾಲದಲ್ಲಿ ಅಂದ್ರೆ ಬ್ರಾಹ್ಮ ಮುಹೂರ್ತದ ಸಂದರ್ಭದಲ್ಲಿ ನಮ್ಮನ್ನು ನಾವು ಏಕಾಗ್ರತೆಯಲ್ಲಿ ಏಕಾಂತಕ್ಕೆ ತೊಡಗುವಂತೆ ಮಾಡುವ ಪ್ರಾಕ್ಟೀಸ್ ಅದು. ಯಾಕೆಂದ್ರೆ ಅಲ್ಲಿ ಎದ್ದು ನಿಲ್ಲಿಕ್ಕಿದೆ, ದಿಕ್ಕು ದಿಕ್ಕುಗಳಿಗೆ ನಮಸ್ಕಾರ ಮಾಡ್ಲಿಕ್ಕಿದೆ, ಬಗ್ಗಿ ಅಭಿವಾದನ ಮಾಡ್ಲಿಕ್ಕಿದೆ, ಪ್ರಾಣಾಯಾಮ ಮಾಡುವಾಗ ಉಸಿರನ್ನ ಬಿಗಿ ಹಿಡಿಲಿಕ್ಕಿದೆ. ಇದೆಲ್ಲವೂ ನಾವು ಮಾಡದೇ ಹೋದ್ರೆ ಮತ್ತೆ ಆಸ್ಪತ್ರೆಯಲ್ಲಿ ಮಾಡಿಸ್ತಾರೆ ಇದೆಲ್ಲ. ಅದನ್ನ ನಾವು ನಿತ್ಯದಲ್ಲಿ ನಮ್ಗೆ ಅರ್ಥ ಮಾಡ್ಕೊಂಡು ಅದರ ಜೊತೆಗೆ ಮಾಡಿದ್ದಿದ್ರೆ ಮತ್ತೆ ಪ್ರಕೃತಿ ಚಿಕಿತ್ಸಾದಲ್ಲಿ ಬಗ್ಗಿ ನೆಲ ಒರೆಸುವಾಗ ಆಕ್ಷನ್ ಮಾಡಿ, ರುಬ್ಬುವ ಹಾಗೆ ಆಕ್ಷನ್ ಮಾಡಿ, ನೀರ್ ತರುವಾಗ ಆಕ್ಷನ್ ಮಾಡಿ ಅಂತ ಹೇಳ್ಕೊಡಲ್ಲ. ಇಲ್ಲೇ ಮನೆಯಲ್ಲಿ ಎಲ್ಲಾ ಕೆಲಸನೂ ಮಾಡಿದಿದ್ರೆ ಇದು ಯಾವುದು ನಮ್ ಕೈಗೆ ಒದಗಲ್ಲ. ಅದರಿಂದಾಗಿ ಓಡಾಡುವ ಕ್ರಿಯೆಗೋಸ್ಕರನೇ ಹುಟ್ಟಿದ ಮನುಷ್ಯ ಬಿದ್ದುಕೊಳ್ಳುವ ಪ್ರವೃತ್ತಿ ಯಾವಾಗ ಶುರು ಮಾಡ್ತಾನೋ ಆಮೇಲೆ ಟ್ರೆಡ್ ಮಿಲ್ ಬರುತ್ತೆ ಮನೆಗೆ. ಇದು ಮನೆಯಿಂದ ನಡ್ಕೊಂಡು ಹೋಗಿ ಸಾಮಗ್ರಿ ತಂದಿದ್ರೆ ಸಾಮಾನು ಬರ್ತಿತ್ತು, ಫ್ರೆಶ್ ಏರು ಸಿಕ್ತಿತ್ತು, ಜನರದೊಂದಿಷ್ಟು ಮಾತುಕತೆ ಆಗ್ತಿತ್ತು, ಪ್ರಾಕೃತಿಕ ಕಲರ್ ಗಳನ್ನ ಕಣ್ಣು ನೋಡ್ತಿತ್ತು, ನೆಲಕ್ಕೆ ನಡೆದು ಒಂದು ಅಭ್ಯಾಸ ಆಗ್ತಿತ್ತು, ಅದು ಆಯಾಸವೂ ಆಗ್ತಿರ್ಲಿಲ್ಲ, ಹೋಗಿ ಬಂದ ಶ್ರಮವೂ ಕಾಡ್ತಿರ್ಲಿಲ್ಲ. ಇದು ಬೆವರು ಹರಿಸ್ಲಿಕ್ಕೋಸ್ಕರ ಓಡುದು ಟ್ರೆಡ್ ಮಿಲ್ ಅಲ್ಲಿ. ಒಂದು ಪೈಸಾ ಲಾಭ ಇಲ್ಲ. ಲಾಭ ಏನು ಅಂದ್ರೆ ಬೆವರು ಹರಿಸಿದೆ ಅಂತ ಸಮಾಧಾನ ಅಷ್ಟೇ. ಅದು ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ಬೆವರು ಹರಿಸ್ಬೇಕು ಅಂತ. ಬೆವರು ಹರಿಸುವುದ್ರಿಂದ ಏನಾಯ್ತು? ವಾಟ್ ನೆಕ್ಸ್ಟ್? ಏನಾದ್ರೂ ಲಾಭ ಇದೆಯಾ? ಮನೆಗೇನು ಸಾಮಾನ್ ತಂದದ್ದಲ್ಲ, ನಡೆದಿದ್ರೆ ಸಾಮಾನ್ ಬರ್ತಿತ್ತು, ದೂರದ ಗಾಳಿ ಸಿಕ್ತಿತ್ತು, ಒಂದಿಷ್ಟು ಜನರ ಭೇಟಿಯಾಗಿ ನಮ್ಮ ಸಾಮಾಜಿಕ ಸಂಬಂಧಗಳು ಗಟ್ಟಿಯಾಗ್ತಾ ಇದ್ವು. ಅಷ್ಟಷ್ಟು ಪ್ರಕೃತಿಯ ಪರಿಚಯದ ಜೊತೆಗೆ ಜಾಗಗಳಲ್ಲಿ ಏನೇನಿದೆ ಅಂತ ಗೊತ್ತಾಗ್ತಿತ್ತು. ಇವನನ್ನೇ ನಾಳೆ ಪಕ್ಕದ ಮನೆಯಲ್ಲಿ ಬಿಟ್ಟು ಬಂದ್ರೆ ನಾನು ಎಲ್ಲಿದ್ದೇನೆ ಅಂತ ಪ್ರಶ್ನೆ ಕೇಳುವ ಸ್ಥಿತಿಯಲ್ಲಿ ಇರ್ತಾರೆ ಈಗ. ಅಂಥ ಬುದ್ಧಿವಂತರು ಇರ್ತಾರೆ. ಒಂದು ಕುಟ್ಟುವ ಕಂಪ್ಯೂಟರ್ ಬಿಟ್ರೆ ಜಗತ್ತಲ್ಲಿ ಎಲ್ಲೋ ಜಗತ್ತನ್ನು ನೋಡ್ತಾರೆ, ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತ ಗೊತ್ತಿರುವುದಿಲ್ಲ. ಅಥವಾ ಪಕ್ಕದ ಮನೆಯಲ್ಲಿ ಇವನನ್ನೇ ತಗೊಂಡೋಗಿ ಕೂಡ ಹಾಕಿದ್ರೆ ನಾನು ಎಲ್ಲಿದ್ದೇನೆ ಅಂತ ಗೊತ್ತಿಲ್ಲ, ದಯವಿಟ್ಟು ಲೊಕೇಶನ್ ಕಳಿಸಿ ಅಂತ ಕೇಳೋ ಸ್ಥಿತಿಗೆ ಬರ್ತಾನ ಅವನು. ಅಂದ್ರೆ ಈ ರೀತಿ ಇಷ್ಟು ನಮ್ಮ ದಡ್ಡತನದ ಪರಮಾವಧಿಯನ್ನ ಬೆಳೆಸುವ ಇವತ್ತಿನ ನಾಗರಿಕ ಚಿತ್ರಣ ಏನಿದೆ ಇದು ವಸ್ತುತಃ ಋಷಿಗಳ ಕಲ್ಪನೆ ಅಲ್ಲ. ಋಷಿಗಳು ಏನೇ ಒಂದು ಕಲ್ಪಿಸಿದ್ರು ಕೂಡ ಅದಕ್ಕೆ 100 ಪ್ರಯೋಜನಗಳಿರ್ತವೆ. ಹಾಗಾಗಿ ಯಜ್ಞ ಯಾಗಾದಿಗಳು ಕೇವಲ ಇದು ನೋಡಿ, ಯೋಚನೆ ಮಾಡಿ, ಆ ಯಜ್ಞ ಯಾಗ ಅಂದಾಗ ಎಷ್ಟು ಜನರ ಬದುಕು ಗಟ್ಟಿ ಆಗತ್ತೆ ಗೊತ್ತಾ ಅಲ್ಲಿ.
ಇಟ್ಟಿಗೆ ಕಟ್ಟುವವನು, ಅಲ್ಲಿ ಶಿಲ್ಪಿ, ಕಟ್ಟಿಗೆ ಒಡೆಯುವವನು, ಗದ್ದೆಯಲ್ಲಿ ಧಾನ್ಯ ಬೆಳೆಯುವವನು, ಹೂ ಕಟ್ಟುವವನು, ನೇಯ್ಗೆ ಮಾಡುವವನು, ಅದಕ್ಕೋಸ್ಕರ ಬೇರೆ ಬೇರೆ ಬಟ್ಟೆ ಆಗ್ಬೇಕು, ಈ ಅದರಲ್ಲಿ ಬೇರೆ ಬೇರೆ ಶರಾವಗಳು ಬೇಕಲ್ಲಿ, ಅಂದ್ರೆ ಮಡಿಕೆ ಮಾಡುವನು, ಒಂದ್ಸರ್ತಿ ಮಾಡಿದ್ದನ್ನೇ ಮತ್ತೊಂದ್ಸಲ ಉಪಯೋಗಿಸಲ್ಲ ಅಲ್ಲಿ. ಇದೆಲ್ಲ ಯಾಕೆ ಹೀಗೆ ವ್ಯವಸ್ಥಿತವಾಗಿ ನಡೆದಿತ್ತು ಅಂದ್ರೆ, ಒಂದು ಯಜ್ಞ ಅಂದ್ರೆ ಆ ಇಡೀ ಊರಿನ ಎಲ್ಲರ ಕೈ ತುಂಬ ಕೆಲಸ ಕೊಡುವ ಒಂದು ವ್ಯವಸ್ಥೆ ಅದು. ಯಾರನ್ನು ನಿರುದ್ಯೋಗಿಯಾಗಿ ಹೊಟ್ಟೆಪಾಡಿಗೆ ಏನು ಇಲ್ಲದಂತೆ ಸಾಯದಂತೆ ಮಾಡುವುದಕ್ಕೋಸ್ಕರನೇ ಒಂದು ದೇವಸ್ಥಾನ, ಒಂದು ಯಜ್ಞ ಅಥವಾ ಇಂಥ ಸಾಂಸ್ಕೃತಿಕ ಹಬ್ಬಗಳು ಇತ್ಯಾದಿಗಳನ್ನ ನಮ್ಮ ಪೂರ್ವಜರು ಜೋಡಿಸಿರುವುದು. ಇದು ಏನೂ ಗೊತ್ತಿಲ್ಲದೆ ದೇವಸ್ಥಾನ ಕಟ್ಟೋ ಬದಲು ಶೌಚಾಲಯ ಕಟ್ಬೋದಲ್ವಾ ಅಂತ ಅನ್ನುವಷ್ಟು ಬುದ್ಧಿವಂತರ ನಾಡನ್ನ ನಾವು ಸೃಷ್ಟಿ ಮಾಡಿದ್ದೇವೆ ಅಂತಂದ್ರೆ, ಇದಕ್ಕಿಂತ ಹೀನ ಪರಿಸ್ಥಿತಿ ಜಗತ್ನಲ್ಲಿ ಮತ್ತೊಂದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನರ ಬದುಕನ್ನ ಕಟ್ಟಿಕೊಡ್ತಾರೆ. ನೀವು ಸುಮ್ನೆ ಒಂದ್ಸರ್ತಿ ದೇವಸ್ಥಾನದಲ್ಲಿ ಸುಮ್ನೆ ಎಲ್ಲವನ್ನು ನೋಡಿ ಒಂದ್ಸಲ ಹೋಗಿ ನಿಂತಾಗ ಏನೇನಿದೆ ಇದರಲ್ಲಿ ಹಿಂದೆ. ಎಷ್ಟು ಜನ ಇಲ್ಲಿಗೆ ಬಂದು ಹೋಗ್ತಾರೆ, ಎಷ್ಟು ಜನ ಚಪ್ಲಿ ಕಾಯುವವನಿಂದ ಹಿಡಿದು ಆ ಊರಿಗೆ ಬಂದ ಸಾರಿಗೆ ವ್ಯವಸ್ಥೆಯ ಕಂಡಕ್ಟರ್ ಡ್ರೈವರ್ಗಳಿಗೆ ಎಷ್ಟು ಜನರಿಗೆ ಬದುಕು ಕೊಟ್ಟಿದೆ. ಎಷ್ಟು ಜನ ಬಂದು ಹೋಗುವುದರಿಂದ ಅವರವರ ಆರ್ಥಿಕ ವ್ಯವಸ್ಥೆ ದೊಡ್ಡದಾಗ್ತಾ ಹೋಗುತ್ತೆ. ಅದರಿಂದಾಗಿ ಈ ದೇವಸ್ಥಾನ ಎಲ್ಲ ಅಪನಂಬಿಕೆಯ ಕೂಪ ಅನ್ನುವ ಮಾತಾಡುವವರಿಗೆ 2 ತಿಂಗಳಲ್ಲಿ ಸಾರಿಗೆ ವ್ಯವಸ್ಥೆಯಿಂದ ಎಷ್ಟು ನಷ್ಟ ಆಯ್ತು ಅಂತ ಅನ್ನೋದನ್ನ ಲೆಕ್ಕ ಹಾಕ್ಲಿಕ್ಕೆ ಹೇಳಿ ಅವರಿಗೆ. ಕೊರೋನಾ ಸಂದರ್ಭದಲ್ಲಿ ಯಾವುದೇ ಊರಿಗೆ ವಾಹನ ಹೋಗದೇ ಇದ್ದದ್ರಿಂದ ಬೇರೆ ಎಲ್ಲಿಗೂ ಹೋಗ್ಲಿಕ್ಕಿಲ್ಲ. ನಾವ್ ಎಷ್ಟು ಪಟ್ಟಣಕ್ಕೆ ಹೋಗ್ಬೋದು, ಪಟ್ಟಣ ಇರುವುದೇ ಅಲ್ಲೊಂದು ದೇವಸ್ಥಾನ ಇರುವುದರಿಂದ. ನೀವು ಯಾವುದೇ ಒಂದು ಪಟ್ಟಣ ದೊಡ್ಡದು ಅಂತ ಗಮನಿಸಿ, ತೀರಾ ದೆಹಲಿ ಅಥವಾ ಬೆಂಗಳೂರು ಕೂಡ ಅಂತದ್ದೇ ಒಂದು ಜಾಗ. ಯಾವುದೇ ಜಾಗ ಆದ್ರೂ ಅದಕ್ಕೆ ಮೊದಲು ಅಂತ ಒಂದು ಪ್ರಸಿದ್ಧಿಗೆ ಬರ್ಲಿಕ್ಕೆ ಕಾರಣವಾದಂತಹ ಒಂದು ದೈವ ಸಂಗತಿ ಅಲ್ಲಿ ಇದ್ದೇ ಇರುತ್ತೆ. ನೀವು ಏನೇ ಇಲ್ಲ ಹೇಳಿದ್ರು ಇವತ್ತು ಅದನ್ನ ಜನ ಮರ್ತಿರೋದ್ರಿಂದ ನಾವು ಅದರ ಬಗ್ಗೆ ಮಹತ್ವವನ್ನು ತಿಳ್ಕೊಳ್ಳದೆ ಹೋಗ್ಬೋದು. ಆದ್ರೆ ಎಲ್ಲ ಅಂಶದಲ್ಲೂ ಕೂಡ ಎಲ್ಲೋ ಒಂದು ದೈವಿಕ ಸನ್ನಿಧಾನ ಅಥವಾ ಪ್ರಾಕೃತಿಕ ಸನ್ನಿಧಾನ ಅಥವಾ ಯಾವುದೋ ಒಂದು ರಾಜರ ಪೂರ್ವದ ಇತಿಹಾಸದ ಪಳೆಯುಳಿಕೆ ಏನೋ ಇದ್ದೇ ಆ ಊರು ಬೆಳೆಯುತ್ತೆ. ಅದಿಲ್ಲದೆ ಇದ್ರೆ ಆ ಊರು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ವಿಶಿಷ್ಟವಾದ ವ್ಯವಸ್ಥೆಯನ್ನ ನಮ್ಮ ಪ್ರಾಚೀನರು ಹಾಕಿಕೊಟ್ಟಿದ್ದಾರೆ. ಅದರಿಂದಾಗಿ ದಯವಿಟ್ಟು ನೀನು ಅಂತಹ ತಪ್ಪು ಕೆಲಸವನ್ನ ಮಾಡಬೇಡ ಅಂತ ಎಲ್ಲರೂ ಸೇರಿ ಅವನನ್ನ ಸಮಾಧಾನ ಮಾಡಿದರೆ, ವೇನ ಉವಾಚ, ವೇನ ಹೇಳ್ತಾನೆ, ಬಾಲಿಶಾಬತಯೋ ಎಂವಾ ಅಧರ್ಮೇ ಧರ್ಮಮಾನಿನ ಯೇ ವೃತ್ತಿದಂ ಪತಿಂ ಹಿತ್ವಾ ಚಾರಂ ಪತಿಮುಪಾಸತೆ. ಎಂಥ ಮೂರ್ಖರು ಮಾತಾಡ್ತಿದ್ದೀರಿ ನೀವು. ಅಧರ್ಮವನ್ನ ಧರ್ಮ ಅಂತ ಹೇಳ್ತಿದ್ದೀರಲ್ಲ ನೀವು ನನಗೆ. ನೋಡಿ ಅವನ ಮಾತು, ನೀವು ಮಾಡುವುದೇ ಅಧರ್ಮ, ನಾನು ಮಾಡುವುದೇ ಧರ್ಮ. ಒಂದು ವ್ಯಭಿಚಾರಿಯಾದ ಹೆಂಗಸು ಪತಿಯನ್ನು ಬಿಟ್ಟು ಬೇರೆ ಯಾರನ್ನೋ ಸೇವಿಸುವ ಹಾಗೆ ನೀವು ನಿಮಗೆ ಜೀವನ ವೃತ್ತಿ ನಿಮ್ಮನ್ನ ಪತಿಯಾಗಿಸುವ ನನ್ನನ್ನು ಬಿಟ್ಟು ಬೇರೆ ಜಗತ್ಪತಿಯನ್ನು ಉಪಾಸನೆ ಮಾಡ್ತಿದ್ದೀರಲ್ವಾ? ನಾಚಿಕೆ ಆಗಲ್ವಾ ನಿಮ್ಗೆ? ಇವರಿಗೆ ಗಾಬರಿ ಆಗೋಯ್ತು. ನಾವು ನಿರೀಕ್ಷಿಸಿದ ಮಾತೇ ಬೇರೆ, ಇವನು ಆಡ್ತಾ ಇರುವ ಮಾತೇ ಬೇರೆ. ಏನಿದು ರಾಜನ ರೂಪದಲ್ಲಿ ಈಶ್ವರನನ್ನು ತಿರಸ್ಕರಿಸುವಂತಹ ಮೂರ್ಖರನ್ನ ನಾನು ಈ ಜಗತ್ತಿನಲ್ಲಿ ಎಲ್ಲೂ ಕಂಡಿಲ್ಲ. ನೀವು ಎಲ್ಲೂ ಸುಖ ಹೊಂದಲ್ಲ. ನನಗೆ ಸರಿಯಾಗಿದ್ರೆ ನೀವಿಲ್ಲೂ ಸುಖವಾಗಿರ್ತೀರಿ, ಅಲ್ಲೂ ಸುಖವಾಗಿರ್ತೀರಿ. ನನಗೆ ವಿರುದ್ಧವಾಗಿ ನಡ್ಕೊಂಡ್ರೆ, ಅವನಿಗೆ ಆ ಅಭಿಷೇಕ ಮಾಡುವಾಗ ಹೇಳಿಬಿಟ್ಟಿದ್ದಾರೆ, ರಾಜ ಪ್ರತ್ಯಕ್ಷ ದೇವತಾ ಅಂತ ತಲೆಯಲ್ಲಿ ಕೂತು ಬಿಟ್ಟಿದೆ. ನಾನೇ ದೇವ್ರು ಅಂತ ಮಾತಾಡ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ದಾನೆ. ಹಾಗಾಗಿ ಕೋ ಯಜ್ಞ ಪುರುಷೋ ನಾಮ ಯತ್ರವೋ ಭಕ್ತಿರೀದೃಶಿ ಭರ್ತೃ ಸ್ನೇಹ ವಿದೂರಾಣಂ ಯಥಾ ಜಾರೆ ಕುಯೋಷಿತಾಂ. ಗಂಡನಲ್ಲಿ ಪ್ರೀತಿ ಮಾಡದೆ ಬೇರೆಯವರಲ್ಲಿ ಆಸಕ್ತಿ ತೋರಿಸುವ ಕೆಟ್ಟ ಹೆಂಡತಿಯಂತೆ ನೀವು ಯಜ್ಞ ಪುರುಷನಾಗಿರುವ ನನ್ನಲ್ಲಿ ಭಕ್ತಿ ಮಾಡದೆ ಇನ್ಯಾರನ್ನೋ ಯಜ್ಞ ಪುರುಷ ಅಂತ ಆಗದಿಂದ ಕರೀತಾ ಇದ್ದೀರಲ್ವಾ? ನೀವ್ ಏನ್ ಮಾತಾಡ್ತಾ ಇದ್ದೀರಿ? ವಿಷ್ಣು, ಬ್ರಹ್ಮ, ರುದ್ರ, ಇಂದ್ರ, ವಾಯು, ಯಮ, ಸೂರ್ಯ, ಪರ್ಜನ್ಯ, ಕುಬೇರ, ಚಂದ್ರ, ಭೂಮಿ, ಅಗ್ನಿ, ವರುಣ, ಈ ಎಲ್ಲ ದೇವತೆಗಳು ಕೂಡ ನನ್ನಲ್ಲಿ ನೆಲೆಸಿದ್ದಾರೆ. ನಾನೇ ಅವರಾಗಿದ್ದೇನೆ. ಅವರೆಲ್ಲ ನನ್ನಲ್ಲಿದ್ದಾರೆ. ವಿಷ್ಣುರು, ವಿರಿಂಚೋ, ಗಿರಿಶಃ, ಇಂದ್ರೋ, ವಾಯು, ಯಮೋ, ರವಿ, ಪರ್ಜನ್ಯ, ಧನದಃ, ಸೋಮಃ, ಕ್ಷಿತಿ, ಅಗ್ನಿ, ಅಪಾಂಪತಿ, ಏತೇ ಚ ಅನ್ಯೇ ಸರ್ವೇ ದೇವತಾ ಪ್ರಭವ ವರಶಾಪಯೋ. ವರ ಮತ್ತು ಶಾಪ ಕೊಡುವವರಲ್ಲಿ ಸಮರ್ಥರು ಅಂತ ಅನ್ನಿಸಿಕೊಳ್ಳೋರು ಏನ್ ಮಾಡ್ತಾರೆ ಹೇಳಿ? ದೇಹೇ ಭವಂತಿ ನೃಪತೇಹೇ ಸರ್ವದೇವಮಯೋ ನೃಪಃ. ಸರ್ವದೇವಮಯ ರಾಜ ಅಂತಂದ್ರೆ ಇದು ತುಂಬಾ ಅಭಿಷೇಕ ಮಾಡುವಾಗೆಲ್ಲ ಹೇಳುತ್ತಾರೆ, ರಾಜನಲ್ಲಿ ಎಲ್ಲ ದೇವತೆಗಳು ನೆಲೆಸ್ತಾರೆ ಅಂತ. ಆದ್ರೆ ಅವನು ಅದನ್ನು ಲಿಟರಲಿ ತಗೊಂಡ್ಬಿಟ್ಟಿದ್ದಾನೆ. ನಾನು ವರುಣನಂತೆ ಪ್ರೀತಿ ತೋರಿಸ್ಬೇಕು, ಯಮನಂತೆ ಶಿಕ್ಷಿಸ್ಬೇಕು ತಪ್ಪನ್ನ,
ಚಂದ್ರನಂತೆ ಆಹ್ಲಾದಕರನಾಗಿರ್ಬೇಕು, ಈ ಮಾತು ಅವನ ಯೋಚನೆಗೆ ಬರ್ಲಿಲ್ಲ. ಎಲ್ಲ ನಾನೇ ಆದ್ರಿಂದಾಗಿ ನನ್ಗ್ ಗೌರವ ಕೊಡ್ಬೇಕು ಅಂತ ಮಾತ್ರ ತಲೆಯಲ್ಲೋಯ್ತು. ಒಂದ್ಸರ್ತಿ ಒಬ್ರು ಗುರುಗಳು ಅವರ ಊರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಯ್ತು. ಅದು ಬಾರಕೂರು ಅಂತ ಆ ಊರಿನ ಹೆಸರು. ಆ ಊರಿನಲ್ಲಿ ಆ ರಾಜ ಹಿಂದೆ ಸುಮಾರು 365 ದೇವಸ್ಥಾನಗಳನ್ನ ಕಟ್ಟಿದ್ದ. ಯಾಕೆ ಕಟ್ಟಿದ್ದ ಅಂತಂದ್ರೆ, ಅಲ್ಲಿ ಅವನ ಆ ರಾಜ್ಯದ ಪರಿಸರದಲ್ಲಿ, ಅಂದ್ರೆ ಬಾರ್ಕೂರು ರಾಜರ ವಂಶ ಆಳಿದಂತಹ ಪರಿಸರದಲ್ಲಿ ಅವನು ಅಷ್ಟು ದೇವಸ್ಥಾನಗಳನ್ನು ಕಟ್ಟಿದ್ದ. ಯಾಕೆಂದ್ರೆ ಒಂದಲ್ಲ ಒಂದು ದೇವಸ್ಥಾನ ಅಂದ್ರೆ 365 ದಿನಗಳಲ್ಲಿ ಬೇರೆ ಬೇರೆ ದಿನಗಳಲ್ಲಿ ಹುಡುಕಿ ಆ ದೇವಸ್ಥಾನದ ಪ್ರತಿಷ್ಠೆ ಮಾಡಿಸಿದ್ದ. ಪ್ರತಿಷ್ಠಾ ವರ್ಧಂತಿಯ ದಿವಸ ಅಲ್ಲಿ ಒಂದು ಅನಿವಾರ್ಯವಾಗಿ ಅನ್ನ ಸಂತರ್ಪಣೆ ಆಗ್ಲೇಬೇಕು. ಹಾಗಾಗಿ ಯಾರಾದ್ರೂ ಹೊಟ್ಟೆಪಾಡಿಗೆ ಒದ್ದಾಡಿ ಕಷ್ಟಪಡಬಾರದು, ಇಡೀ ವರ್ಷದಲ್ಲಿ ಒಂದಲ್ಲ ಒಂದು ದೇವಸ್ಥಾನದಲ್ಲಿ ಅವನಿಗೆ ಊಟ ಸಿಗಬೇಕು. ಎಂಥ ದೂರದೃಷ್ಟಿ ನೋಡಿ. ಇಡೀ ವರ್ಷದಲ್ಲಿ ಒಬ್ಬ ವ್ಯಕ್ತಿ ಹಸಿವಿನಿಂದ ಸಾಯಬಾರದು. 365 ದಿನಗಳಲ್ಲಿ 365 ದೇವಸ್ಥಾನದ ಉತ್ಸವಗಳು. ಅಷ್ಟೂ ದಿವಸ ಒಂದು ದಿವಸ ಅವನಿಗೆ ಏನಾದ್ರೂ ಮನೆಯಲ್ಲಿ ತತ್ವಾರ ಆಯ್ತು ಅಂದ್ರೆ ಅವನ ಆ ದೇವಸ್ಥಾನಕ್ಕೆ ಹೋದ್ರೆ ಅವನಿಗೆ ಊಟ ಇದೆ. ಜನಗಳು ಕೂಡ ಸ್ವಾಭಿಮಾನಿಗಳು. ಸುಮ್ನೆ ಎಲ್ಲೂ ಹೋಗಿ ನಮ್ಗೆ ಊಟ ಸಿಗುತ್ತೆ ಅಂತ ಇವತ್ತಿನ ಹಾಗೆ ಒಲೆಗೆ ಬೆಂಕಿಯೇ ಹಾಕದೆ ಓಡಾಡುವ ಜನ ಇಲ್ಲ. ಎಷ್ಟೋ ಮನೆಗಳಲ್ಲಿ ಒಲೆನೇ ಹಚ್ಚಲ್ಲ. ಮೊದ್ಲೆಲ್ಲ ದೇವಸ್ಥಾನಕ್ಕೆ ಹೋಗುದಿರ್ತಿತ್ತು. ಈಗ ಪಿಜ್ಜಾ ಇದೆ ಅಲ್ಲ, ಅದೇನದು ಝೊಮ್ಯಾಟೊ ಏನೋ ಬರುತ್ತಲ್ಲ, ಕರೆದ್ರೆ ಮನೆಗೆ ತಂದು ಕೊಟ್ಟು ಹೋಗ್ಬಿಡ್ತಾರೆ. ಅದು ಹಳಸಿ ಹೋಗಿದ್ರು ತಿಂದು ಖುಷಿ ಪಡ್ತಾ ಇರ್ತಾರೆ. ತರ್ಸಿದ್ಮೇಲೆ ಎಸಿಬಾರದು ಅಂತ. ಮನೆಯಲ್ಲಿ ಹೆಂಡತಿ ಮಾಡಿದ್ರೆ ಬೈದ್ ಕಳಿಸ್ತಾರೆ. ಅವನ್ ತಂದು ಕೊಟ್ಟಿದ್ ತಣ್ಣಗಾಗಿ ಹೋಗಿದ್ರು ಅದನ್ನ ಆರಾಮಾಗಿ ತಿಂತಾರೆ. ಆ ರೀತಿ ಇದ್ದ ವ್ಯವಸ್ಥೆಯಲ್ಲಿ ಏನಾಯ್ತು, ಅದು ಕಾಲಾಂತರದಲ್ಲಿ ಆ ದೇವಸ್ಥಾನಕ್ಕೆ ಪೂಜೆ ವ್ಯವಸ್ಥೆ ಇಲ್ಲದೆ, ಉಂಬಳಿಗಳನ್ನೆಲ್ಲ ಸರ್ಕಾರ ತಗೊಂಡದ್ರಿಂದ ಆಡಳಿತದ ವ್ಯವಸ್ಥೆ ಸರಿಯಾಗಿ ಆಗದೆ ಎಲ್ಲ ಶಿಥಿಲವಾಗಿ ಬಿದ್ದೋಗಿತ್ತು. ಕೊನೆಗೆ ಒಬ್ರು ಯಾರೋ ಹಿರಿಯರೆಲ್ಲರೂ, ಊರಿನ ಹಿರಿಯರೆಲ್ಲ ಸೇರ್ಕೊಂಡು ಅದನ್ನ ಎಲ್ಲೆಲ್ಲಿ ಶಿಥಿಲವಾಗಿತ್ತು ಅಲ್ಲಿನ ಮೂಲ ಬಿಂಬವನ್ನ ಮಾತ್ರ ತಂದು ಒಂದೇ ಕಡೆಗೆ ಅದನ್ನ ನೆಲೆಗೊಳಿಸಿ ಅದಕ್ಕೆಲ್ಲ ಒಂದು ಕಾಂಪ್ಲೆಕ್ಸ್, ಸಂಕೀರ್ಣ, ಒಟ್ಟಿಗೆ ಇಷ್ಟು ಉದ್ದಕ್ಕೆ ಎಲ್ಲ ದೇವತೆಗಳನ್ನ ರಾಶಿ ಹಾಕಿ ದಿನ ಒಂದು ಕನಿಷ್ಠ ಪಕ್ಷ ನೀರು ಹಾಕಿ ಒಂದು ನೈವೇದ್ಯ ಆಗುವಂತ ವ್ಯವಸ್ಥೆ ಮಾಡಿದ್ರು. ಅಲ್ಲಿಗೆ ಒಬ್ರು ಗುರುಗಳನ್ನ ಕರೆದಿದ್ರು. ಆ ಗುರುಗಳು ಜನರ ಸಭೆಯನ್ನ ಉದ್ದೇಶಿಸಿ, ಸಂಜೆಯ ಮಹಾಸಭೆಯಲ್ಲಿ ಇಡೀ ಊರ್ನವ್ರು ಬಂದಿದ್ರು. ಅವರು ಸಹಜವಾಗಿ ಒಂದು ಮಾತು ಹೇಳಿದ್ರು. ಇದು ದೇವತೆಗಳ ನಾಡು, ಅಂದ್ರೆ ಊರೆಲ್ಲ ದೇವಸ್ಥಾನ ಇದ್ದದ್ರಿಂದ ಇದೆಲ್ಲ ದೇವತೆಗಳ ನಾಡು. ಇಂಥ ದೇವತೆಗಳ ನಾಡಿನಲ್ಲಿ ದೇವತೆಗಳ ಪ್ರತಿಷ್ಠೆ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಿ. ನೀವು ಎಷ್ಟು ಅಭಿನಂದನೆಗೆ ಅರ್ಹರು ಅಂತ ನನ್ನ ಹತ್ರ ಪದ ಹೇಳಲಿಕ್ಕಿಲ್ಲ ಅಂತ ಸಹಜವಾಗಿ ಅವರನ್ನೆಲ್ಲ ಅಭಿಮಾನದಿಂದ ಕರೆದ್ರು. ಅಲ್ಲಿಯ ನಿರೂಪಕ ಬಂದು, ಬುದ್ಧಿಯವರು ಎಷ್ಟು ದೊಡ್ಡವರು, ನಮ್ಮನ್ನೆಲ್ಲ ದೇವರು ಅಂತ ಹೇಳ್ಬಿಟ್ಟಿದ್ದಾರೆ, ನಾವೆಲ್ಲ ದೇವತೆಗಳು ಅಂತ ಹೇಳ್ಬಿಟ್ಟಿದ್ದಾರೆ, ಇಂತಹ ಸ್ವಾಮಿಗಳು 100 ಕಾಲ ಬದುಕಿರ್ಲಿ ಇಂದ. ಅವ್ರು ತಲೆ ಚಚ್ಕೊಂಡ್ರು. ಅಯ್ಯೋ, ಇವ್ರಿಗೆ ನಾನ್ ದೇವತೆಗಳ ನಾಡು ಅಂತ ಹೇಳಿದ್ ಇಷ್ಟು ದೇವಸ್ಥಾನಗಳಿದ್ದದ್ರಿಂದ, ಇಷ್ಟು ದೇವಸ್ಥಾನಗಳಲ್ಲಿ ಒಂದು ಸಂಸ್ಕೃತಿಯನ್ನು ಉಳಿಸುವುದಕ್ಕೆ ಕಾರಣವಾದ ಕೆಲಸ ಮಾಡಿದ್ದೀರಿ ಅಂತ ಹೇಳಿದ್ರೆ, ನಾವೆಲ್ಲ ದೇವತೆಗಳು, ದೇವರು ಅಂತ ಹೇಳ್ಬಿಟ್ಟಿದ್ದಾರೆ, ಈ ಸ್ವಾಮಿಗಳು ತುಂಬಾ ಚೆನ್ನಾಗಿರ್ಲಿ ಅಂತ. ಅಂದ್ರೆ ಇದು ಅವರವರಿಗೆ ಏನ್ ಬೇಕೋ ಅದ ಅಭಿಪ್ರಾಯ ಅರ್ಥ ಆಗುವ ಸ್ಥಿತಿ. ಹಾಗೆ ವೇನ ತನಗೆ ಅಭಿಷೇಕ ಮಾಡುವಾಗ ದೇವತೆಗಳ ಹೆಸರು ಹೇಳಿ ಅಭಿಷೇಕ ಮಾಡಿದ್ರಿಂದ ಎಲ್ಲ ದೇವರು ನಾನೇ ಅಂತ ಅನ್ಕೊಂಡ್ಬಿಟ್ಟಿದ್ದ. ಅನ್ಕೊಂಡದ್ದು ಮಾತ್ರ ಅಲ್ಲ, ಅದನ್ನ ಈಗ ವಾದ ಮಾಡಿ ಹೇಳ್ತಾನೆ, ನೀವು ಮಾತ್ಸರ್ಯವನ್ನ ಬಿಟ್ಟು ಯಾಗಾದಿಗಳಲ್ಲಿ ನನ್ನನ್ನೇ ಪೂಜಿಸ್ಬೇಕು, ಇಲ್ಲ ಅಂದ್ರೆ ತಲೆ ಕಳ್ಕೊಳ್ತೀನಿ. ಇದು ನನ್ನ ಆಜ್ಞೆ. ವೇನನ ಶಾಸನ ಅಂದ್ರೆ ಅದು ಕೊನೆ ಮಾತು, ಅದರ ಮೇಲೆ ಮತ್ತೊಬ್ರು ಮಾತಾಡ್ಲಿಕ್ಕಿಲ್ಲ. ವೇನನ ಮಾತೇ ಶಾಸನ, ಅದು ಬಿಟ್ಟು ಬೇರೆಯವ್ರು ಮಾತಾಡ್ಲಿಕ್ಕಿಲ್ಲ ಅಂತ ಹೀಗೆ ಜೋರು ಮಾಡಿ ನನಗೆ ಪೂಜೆ ಮಾಡಬೇಕು. ಮತ್ತೋನ್ಯ ಕೋಗ್ರ ಭುಕ್ ಪುಮಾನ್, ಅಗ್ರ ಪೂಜೆಗೆ ಅರ್ಹನಾದ ಮತ್ತೊಬ್ಬ ವ್ಯಕ್ತಿಯನ್ನ ನೀವು ಎಲ್ಲೂ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನನ್ನೇ ನೀವು ಪೂಜೆ ಮಾಡಬೇಕು ಅಂತ ಆದೇಶ ಮಾಡಿದ. ಋಷಿಗಳು ತಲೆ ಚಚ್ಕೊಂಡ್ರು. ಇವನು ಬಂದದ್ದೇ ಪೂರಾ ಉಲ್ಟಾಗಿ ಹೋಯ್ತು. ಇವನು ಇನ್ನಷ್ಟು ಅಗ್ರೆಸಿವ್ ಆಗ್ಬಿಟ್ಟಿದ್ದಾನೆ, ಅಗ್ರ ಪೂಜೆ ಬೇಕು ಅಂತ ಬೇರೆ ಕೇಳ್ತಾ ಇದ್ದಾನೆ. ಆದ್ರಿಂದಾಗಿ ಇವನನ್ನು ಏನ್ ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದಿನ ಕಾರ್ಯಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಅದ್ ಏನಾಯ್ತು ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಕಾಯೇನ ವಾಚ ಮನಸ ಇಂದ್ರಿಯೈರ್ವಾ ಬುದ್ಧ್ಯಾತ್ಮನ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣೇತಿ ಸಮರ್ಪಯಾಮಿ. ತಪಸ್ವಿನೋ ದಾನ ಪರಾಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ. ಕ್ಷೇಮಂ ನ ವಿಂದಂತೆ ವಿನಾಯ ದರ್ಪಣಂ. ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ.
ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ ಯತ್ರ ಯೋಗೇಶ್ವರ ಕೃಷ್ಣೋ ಭವಂತು. ಸರ್ವೇ ಜಾನಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ. ಸದ್ಭಾವನಾ ಪ್ರಾಣಭೃತಾಂ ಭೂಯಾತ್ ವಿಶ್ವಸ್ಯ ಮಂಗಲಂ. ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳು, ನಮಸ್ಕಾರ.